ನಮಸ್ಕಾರ ವೀಕ್ಷಕರೇ. 2025ನೇ ವರ್ಷ ರಾಹುಲ್ ಪಾಲಿಗೆ ಮತ್ತಷ್ಟು ಕಠಿಣವಾಗ್ತಾ ಇದೆ. ಗುಜರಾತ್ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮತ್ತೆ ಕೈ ಮುಗ್ಗರಿಸಿದೆ. ಲೋಕಸಭಾ ಎಲೆಕ್ಷನ್ನಲ್ಲಿ 99 ಸೀಟ್ ಬಂದಿದ್ದೇ ತಡ ಸೆಲೆಬ್ರೇಷನ್ ಮೋಡ್ನಲ್ಲಿದ್ದ ಕಾಂಗ್ರೆಸ್ ಇನ್ನು ನಮ್ಮದೇ ಹವಾ ಅಂತ ರಾಹುಲ್ ರೊಚ್ಚಿಗೆದ್ದಿದ್ರು. ಆದ್ರೆ ಈಗ ಮತ್ತೆ ಪತನದ ಹಾದಿ ಹಿಡಿದಿದೆ. ಕಾಂಗ್ರೆಸ್ ಒಳಗೆ ನಾಯಕರು ಭಿನ್ನರಾಗ ಹೇಳ್ತಾ ಇರೋದು ಒಂದು ಕಡೆ ಆದರೆ ಇಂಡಿ ಒಕ್ಕೂಟದಲ್ಲಿ ಗುರುತಿಸಿಕೊಂಡಿರುವವರು ರಾಹುಲ್ ವಿರುದ್ಧ ವಾಗ್ದಾಳಿಯನ್ನ ಮುಂದುವರಿಸ್ತಾ ಇದ್ದಾರೆ. ಮತ್ತೊಂದೆಡೆ ಓಲೈಕೆಯಲ್ಲಿ ಗಾಂಧಿ ಫ್ಯಾಮಿಲಿಯನ್ನ ಮೀರಿಸ್ತಾ ಇರೋ ಸಮಾಜವಾದಿ ಪಕ್ಷದ ಹೊಸ ಓಲೈಕೆಗೆ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಮುಟ್ಟಿ ನೋಡಿಕೊಳ್ಳೋ ಹಾಗೆ ಹೊಡೆತ ಕೊಟ್ಟಿದ್ದಾರೆ. ಇನ್ನೊಂದೆಡೆ ಹಿಂದುತ್ವದ ವಿರುದ್ಧ ಆನ್ಲೈನ್ ಅಜೆಂಡಾಗಳಿಗೆ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಹೊಡೆತ ಕೊಟ್ಟಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಗೆಲುವು ಮನುಷ್ಯನ ಉತ್ಸಾಹವನ್ನ ಹೆಚ್ಚಿಸುತ್ತೆ, ಮುನ್ನುಗ್ಗುವ ಛಲವನ್ನ ನೀಡುತ್ತೆ, ಏನೇ ಆದ್ರೂ ನಿಭಾಯಿಸ್ತೀನಿ, ಎದುರಿಸ್ತೀನಿ ಅನ್ನೋ ಧೈರ್ಯವನ್ನ ಕೊಡುತ್ತೆ. 2024ರ ಲೋಕಸಭಾ ಚುನಾವಣೆ ರಾಹುಲ್ ಪಾಲಿಗೂ ಹಾಗೆ ಮಾಡಿತು. ಗೆಲ್ಲದೇ ಇದ್ರೂ ಹಿಂದಿನ ಬಾರಿಗಿಂತ ಕಾಂಗ್ರೆಸ್ ಸಂಖ್ಯೆ ಹೆಚ್ಚಾಗಿತ್ತು. 99ರ ಗಡಿ ಮುಟ್ಟಿತು. ಏನೋ ಒಂಥರ ಖುಷಿ ಕೊಟ್ಟಿತು. ಇಷ್ಟು ಸೀಟ್ ಬಂದಾಗಲೇ ರಾಜಕೀಯ ವಿಶ್ಲೇಷಕರು ಇದು ರಾಹುಲ್ ಮ್ಯಾಜಿಕ್ ಅಲ್ಲ, ಕಟಾಕಟ್ ಹಾಗೂ ಉಚಿತಗಳ ಮಹಿಮೆ ಅಂತ ಹೇಳಿದ್ರು. ಆದ್ರೆ ವಾಸ್ತವ ಅರ್ಥ ಮಾಡಿಕೊಳ್ಳದ ರಾಹುಲ್ ಉತ್ಸಾಹದಲ್ಲಿ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ರು. ಅದರಲ್ಲಿ ಪ್ರಮುಖವಾಗಿದ್ದು ನೆಕ್ಸ್ಟ್ ಗುಜರಾತ್ನಲ್ಲಿ ನಾವೇ ಗೆದ್ದು ಮೋದಿಗೆ ಶಾಕ್ ಕೊಡ್ತೀವಿ ಅಂತ. ಈಗ ಅದೇ ಗುಜರಾತ್ನಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆ ಆಗಿದ್ದು ಶಾಕ್ ಯಾರಿಗೆ ಆಗಿದೆ ಅನ್ನೋದು ನೀಟಾಗಿ ಕಾಣಿಸ್ತಾ ಇದೆ. ಒಂದೊಂದು ರಾಜ್ಯಗಳನ್ನ ಸತತವಾಗಿ ಸೋತು ಮೊನ್ನೆ ದೆಹಲಿ ಎಲೆಕ್ಷನ್ ನಲ್ಲಿ ಶೂನ್ಯ ಸಾಧನೆ ಮಾಡಿ ಸ್ವಲ್ಪ ಸುಧಾರಿಸಿಕೊಳ್ಳುವ ಹೊತ್ತಲ್ಲಿ ಗುಜರಾತ್ನಲ್ಲಿ ಹಿಂಗಾಗ್ಬಿಟ್ಟಿದೆ. ಫಲಿತಾಂಶವನ್ನ ಮೊದಲು ಹೇಳ್ಬಿಟ್ಟು ಉಳಿದಿದ್ದನ್ನ ಆಮೇಲೆ ಹೇಳ್ತಾ ಹೋಗ್ತೀನಿ. 1912 ವಾರ್ಡ್ಗಳ ಪೈಕಿ ಬಿಜೆಪಿ 1402 ವಾರ್ಡ್ಗಳನ್ನ ಗೆದ್ದಿದ್ರೆ ಕಾಂಗ್ರೆಸ್ 260 ಹಾಗೂ ಇತರೆ ಪಕ್ಷಗಳು 236 ಸೀಟ್ಗಳನ್ನ ಗೆದ್ದಿವೆ. ಇನ್ನು ನಗರ ಪಾಲಿಕೆಯಲ್ಲಿ 68ರ ಪೈಕಿ 63 ಸೀಟ್ಗಳನ್ನ ಬಿಜೆಪಿ ಗೆದ್ದಿದ್ರೆ ಕಾಂಗ್ರೆಸ್ 1 ಸೀಟ್ ಗೆದ್ದಿದೆ. ಇನ್ನು ತಾಲೂಕ್ ಪಂಚಾಯತ್ನಲ್ಲಿ 78 ಸೀಟ್ಗಳ ಪೈಕಿ ಬಿಜೆಪಿ 55 ಸೀಟ್ ಗೆದ್ದಿದ್ರೆ ಕಾಂಗ್ರೆಸ್ 17 ಹಾಗೂ ಇತರೆ ಪಕ್ಷಗಳು 6 ಸೀಟ್ ಗೆದ್ದಿವೆ. ಕೌಂಟಿಂಗ್ ಆರಂಭವಾಗ್ತಾ ಇದ್ದ ಹಾಗೆ ವೇಗ ಪಡೆದ ಬಿಜೆಪಿ ಕೊನೆಗೆ ನಿಂತಿದ್ದು ದೊಡ್ಡ ದಿಗ್ವಿಜಯದ ಗಡಿಯಲ್ಲಿ. ಆರಂಭದಿಂದಲೇ ಕುಂಟುತ್ತಾ ಸಾಗಿದ್ದ ಕಾಂಗ್ರೆಸ್ ಇತರೆ ಪಕ್ಷಗಳಿಗಿಂತ ಹಿಂದೆ ಹೋಗಿ ನಿಲ್ಲೋ ಪರಿಸ್ಥಿತಿ ಕಾಣಿಸ್ತಾ ಇತ್ತು. ಆದರೆ ಕೊನೆ ಗಳಿಗೆಯಲ್ಲಿ ಹಾಗೋ ಹೀಗೋ ಸ್ವಲ್ಪ ಮರ್ಯಾದೆ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಕುತೂಹಲದ ವಿಚಾರ ಏನಂದ್ರೆ, ರಿಸಲ್ಟ್ ಬರ್ತಾ ಇದ್ದ ಹಾಗೆ ವೋಟಿಂಗ್ ಸೆಂಟರ್ಗಳಲ್ಲೇ ಬಹಳಷ್ಟು ಕಾಂಗ್ರೆಸ್ ಸದಸ್ಯರು ಬಿಜೆಪಿಗೆ ಜಂಪ್ ಆಗಿದ್ದಾರೆ. ತಾವು ಗೆದ್ದ ಖುಷಿಯನ್ನ ಸಂಭ್ರಮಿಸದೆ ಮೊದಲು ಸೇಫ್ ಝೋನ್ಗೆ ಹಾರಿಕೊಳ್ಳೋ ಕೆಲಸವನ್ನ ಮಾಡಿದ್ದಾರೆ. ಇದು ರಾಹುಲ್ ನಾಯಕತ್ವ ಹೇಗಿದೆ ಅನ್ನೋದಕ್ಕೆ ಹಿಡಿದ ಕೈಗನ್ನಡಿ ಅಂತ ಜನರು ಮಾತಾಡ್ತಾ ಇದ್ದಾರೆ. ಗುಜರಾತ್ ಬಿಜೆಪಿ ಭದ್ರಕೋಟೆ ಅನ್ನೋದು ಗೊತ್ತಿರೋದೆ. ಎಂತ ಭದ್ರಕೋಟೆ ಆದ್ರೂ ಒಂದು ರಾಜಕೀಯ ತಿರುವು ಸಿಕ್ತು ಅಂದ್ರೆ ಏನು ಬೇಕಾದ್ರೂ ಆಗುತ್ತೆ ಅನ್ನೋದಕ್ಕೆ ಭಾರತದಲ್ಲಿ ಸಾಕಷ್ಟು ಉದಾಹರಣೆಗಳಿವೆ. ಆದ್ರೆ ಗುಜರಾತ್ ವಿಷಯದಲ್ಲಿ ಕಾಂಗ್ರೆಸ್ಗೆ ಪೈಪೋಟಿ ಕೂಡ ಸುಲಭ ಇಲ್ಲ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. ಈ ಹಿಂದೆ ಒಮ್ಮೆ ಅದರ ಬಗ್ಗೆ ಒಂದು ಎಪಿಸೋಡ್ ಮಾಡಿದ್ವಿ. ಈಗ ಯಾಕೆ ಗುಜರಾತ್ ಕಾಂಗ್ರೆಸ್ಗೆ ಕಷ್ಟ ಅನ್ನೋದಕ್ಕೆ ಒಂದಷ್ಟು ವಿಚಾರಗಳನ್ನ ಹೇಳ್ತೀವಿ. ಪ್ರಮುಖವಾಗಿ ಅಲ್ಲಿ ತಳಮಟ್ಟದಲ್ಲಿ ಬಿಜೆಪಿ ಹಾಗೂ RSS ಸ್ಟ್ರಾಂಗ್ ಇರೋದು. ಯುವಕರನ್ನ ಸೆಳೆಯುವಲ್ಲಿ RSS ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿದೆ. ಆದರೆ ಆತ ಕಾಂಗ್ರೆಸ್ನಲ್ಲಿ ತಳಮಟ್ಟದಲ್ಲಿ ಯಾವ ಪ್ರಭಾವವೂ ಇಲ್ಲ, ಪಕ್ಷ ಸಂಘಟನೆಯೂ ಇಲ್ಲ. ಗುಜರಾತ್ ಕಾಂಗ್ರೆಸ್ನಲ್ಲಿ ಇರೋರೆಲ್ಲ ಹಳೆ ತಲೆಗಳು ಅನ್ನೋ ಮಾತಿದೆ. ಇನ್ನು ಎಲ್ಲಾ ರಾಜ್ಯಗಳಲ್ಲೂ ಕಾಂಗ್ರೆಸ್ ಜಾತಿ ಹೆಸರಲ್ಲಿ ಜನರನ್ನ ವಿಭಜನೆ ಮಾಡಿದೆ. ಆದರೆ ಗುಜರಾತ್ನಲ್ಲಿ ಅದು ಸಾಧ್ಯವಾಗಿಲ್ಲ. ಬಹುತೇಕ ಎಲ್ಲಾ ಜಾತಿ ಜನರಿಗೂ ಬಿಜೆಪಿಯಲ್ಲಿ ಆದ್ಯತೆ ನೀಡಲಾಗಿದ್ದು ಕಾರ್ಯಕರ್ತರನ್ನ ಗುರುತಿಸಿ ಹುದ್ದೆ ನೀಡಲಾಗಿದೆ. ಯಾರಿಗೂ ಅಸಮಾಧಾನ ಇಲ್ಲದೆ ಇರೋದ್ರಿಂದ ಪರ್ಯಾಯ ಪಕ್ಷಕ್ಕೆ ಯಾರು ಯೋಚಿಸ್ತಾ ಇಲ್ಲ. ಆದ್ರೆ ಇತ್ತ ಕಾಂಗ್ರೆಸ್ನಲ್ಲಿ ಹಣ ಇದ್ದವರದ್ದೇ ದರ್ಬಾರ್ ಅನ್ನೋ ಆರೋಪ ಇದೆ. ಇನ್ನು ಹಲವು ವಿಚಾರಗಳು ಗುಜರಾತ್ನಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ತರ್ತಾ ಇದೆ. ಇದರ ಬಗ್ಗೆ ಗಮನ ಹರಿಸಬೇಕಾಗಿರೋದು ರಾಹುಲ್ ಗಾಂಧಿ. ಎಲ್ಲಾ ಪ್ರಯತ್ನ ಮಾಡಿ ಆಮೇಲೆ ಗುಜರಾತ್ ಗೆಲ್ತೀವಿ ಅನ್ನೋ ಸವಾಲ್ ಹಾಕಿದ್ದಿದ್ರೆ ಮೋದಿಗೂ ಸ್ವಲ್ಪ ಟೆನ್ಷನ್ ಆಗ್ತಾ ಇತ್ತೇನೋ. ಆದ್ರೆ ಏನೂ ಮಾಡದೆ ಸುಮ್ಮನೆ ಡೈಲಾಗ್ ಹೊಡೆದ ಪರಿಣಾಮ ಈಗ ಕಾಣಿಸ್ತಾ ಇದೆ. ಒಂದು ಕಡೆ ಚುನಾವಣೆಗಳ ಸೋಲು ರಾಹುಲ್ರನ್ನ ಬಿಟ್ಟು ಬಿಡದೆ ಕಾಡ್ತಾ ಇದ್ರೆ, ಇನ್ನೊಂದು ಕಡೆ ಪಕ್ಷದ ಒಳಗೆ ದೊಡ್ಡ ಹೆಸರು ಮಾಡಿದವರೇ ಅಪಸ್ವರ ಎತ್ತೋದು ಇತ್ತೀಚೆಗೆ ಸ್ವಲ್ಪ ಜಾಸ್ತಿನೇ ಆಗಿದೆ. ನಿನ್ನೆಯಷ್ಟೇ ಶಶಿ ತರೂರ್ ಹೇಳಿದ್ದ ಮಾತು ಕಾಂಗ್ರೆಸ್ ಹೈಕಮಾಂಡ್ ಕಣ್ಣು ಕೆಂಪಾಗಿಸಿತು. ಕೇರಳದಲ್ಲಿ ಕಾಂಗ್ರೆಸ್ನ ಪ್ರಮುಖ ಎದುರಾಳಿ LDF ಅನ್ನ ಹೊಗಳಿದ್ದನ್ನೇ ಕಾಂಗ್ರೆಸ್ಗೆ ಅರಗಿಸಿಕೊಳ್ಳೋದಕ್ಕೆ ಆಗಿರ್ಲಿಲ್ಲ. ಆದ್ರೆ ಅದಾದ ಬಳಿಕ ಅವರು ಮೋದಿಯನ್ನ ಹೊಗಳಿಬಿಟ್ರು ನೋಡಿ, ಹೇಗೆ ತಡಿಬೇಕು ಜೀವ ಅನ್ನೋ ಹಾಗಾಯ್ತು. ಮರುದಿನವೇ ವಾರ್ನಿಂಗ್ ಕೊಡೋ ಕೆಲಸವೂ ಆಯ್ತು. ಸ್ವಪಕ್ಷೀಯರೇ ಕಾಡೋದನ್ನ ಬಿಟ್ಟಿಲ್ಲ, ಇನ್ನು ಮೈತ್ರಿ ನಾಯಕರು ಬಿಡ್ತಾರಾ ಅನ್ನೋ ಹಾಗೆ ಕಾಶ್ಮೀರದ ಓಮರ್ ಅಬ್ದುಲ್ಲಾ ಮತ್ತೆ ದನಿ ಏರಿಸಿದ್ದಾರೆ.
ಕಾಶ್ಮೀರವನ್ನ ಪಾಕಿಸ್ತಾನಕ್ಕೆ ಸೇರಿಸಬೇಕು ಅಂತ ರಾಹುಲ್ ಸತತ ಪ್ರಯತ್ನ ಪಟ್ಟಿದ್ದಾಯ್ತು. ಎಲೆಕ್ಷನ್ ಟೈಮ್ನಲ್ಲಿ ಬಾಯಿ ಬಿಟ್ಟು ಆರ್ಟಿಕಲ್ 370 ತೆಗಿತೀವಿ ಅಂತ ಹೇಳಿದ್ದಾಯ್ತು. ಪಾಕಿಸ್ತಾನದ ಜೊತೆಗೆ ಒಳ್ಳೆ ರಿಲೇಶನ್ಶಿಪ್ ಮೇಂಟೈನ್ ಮಾಡ್ತೀವಿ ಅಂತಲೂ ಹೇಳಿದ್ದಾಯ್ತು. ಕಾಶ್ಮೀರ ಯುವಕರನ್ನ ಭೇಟಿ ಮಾಡಿ ದೇಶ ವಿರೋಧಿ ವಿಚಾರವನ್ನ ತುಂಬಿದ್ದಾಯ್ತು. ಆದ್ರೆ ಕೊನೆಗೆ ಆಗಿದ್ದು ಮಾತ್ರ ಸೋಲು. ಕೈ ಸಹವಾಸ ಮಾಡಿ ಕೆಟ್ಟರೂ ಅಧಿಕಾರ ಉಳಿಸ್ಕೊಂಡ ಓಮರ್ ಅಬ್ದುಲ್ಲಾ ಮಾತ್ರ ಕೇಂದ್ರ ಸರ್ಕಾರದ ಜೊತೆಗೆ ಗಟ್ಟಿಯಾಗಿ ನಿಂತಿದ್ದಾರೆ. ಈಗ ಕಾಶ್ಮೀರದಲ್ಲಿ ಕಾನೂನು ಸುವ್ಯವಸ್ಥೆ ಬಿಗಿ ಮಾಡಬೇಕು. ಪ್ರಧಾನಿ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾಗೆ ನಮ್ಮ ಸರ್ಕಾರದ ಬೆಂಬಲ ಇದೆ. ಜನರಿಗೆ ನಮ್ಮ ದೇಶದ ಕಾನೂನಿನ ಅರಿವು ಇರಬೇಕು. ಚುನಾಯಿತ ಸರ್ಕಾರಗಳು ಅರಿವು ಮೂಡಿಸೋ ಕೆಲಸವನ್ನ ಮಾಡಬೇಕು. ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಕೇಂದ್ರ ಸರ್ಕಾರದ ಜೊತೆ ಗಂಭೀರವಾಗಿ ಚರ್ಚೆ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಪ್ರತ್ಯೇಕವಾದಿ ಅಂತ ಹಣೆಪಟ್ಟಿ ತೊಟ್ಟಿದ್ದ ನಾಯಕನೊಬ್ಬ ಈಗ ದೇಶದ ಬೆನ್ನಿಗೆ ನಿಂತಿರೋದು ಒಳ್ಳೆ ಬೆಳವಣಿಗೆ ಅನ್ನೋದು ಖುಷಿ ವಿಚಾರ. ಅದರ ಜೊತೆಗೆ ದೇಶ ವಿರೋಧಿ ಹಣೆಪಟ್ಟಿ ಹೊತ್ತಿರೋ ರಾಹುಲ್ಗೆ ಹಂತ ಹಂತವಾಗಿ ಟಕ್ಕರ್ ಕೊಡ್ತಾ ಇರೋದು ಎಲ್ಲರ ಕಣ್ಣಿಗೆ ಕಾಣಿಸ್ತಾ ಇದೆ. ಇನ್ನು ಇತ್ತ ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷಕ್ಕೆ ಸಿಎಂ ಯೋಗಿ ಆದಿತ್ಯನಾಥ್ ಚಳಿ ಬಿಡಿಸಿದ್ದಾರೆ. ವಿಧಾನಸಭಾ ಕಲಾಪದ ವೇಳೆ ಸಮಾಜವಾದಿ ಪಾರ್ಟಿ ನಾಯಕರು ಮಕ್ಕಳಿಗೆ ಉರ್ದು ಎಜುಕೇಶನ್ ಬೇಕು ಅಂತ ಒತ್ತಾಯ ಮಾಡ್ತಾ ಇದ್ರು. ನೋಡುವಷ್ಟು ನೋಡಿ ಮಾತು ಆರಂಭಿಸಿದ ಯೋಗಿ ಆದಿತ್ಯನಾಥ್, ನಿಮ್ಮ ಮಕ್ಕಳನ್ನ ಇಂಗ್ಲಿಷ್ ಮೀಡಿಯಂಗೆ ಸೇರಿಸ್ತೀರಾ, ಬೇರೆಯವರ ಮಕ್ಕಳು ಉರ್ದು ಕಲಿಬೇಕು ಅಂತ ಇಲ್ಲಿ ಕೂಗಾಡ್ತೀರಾ ಅಂತ ಪ್ರಶ್ನೆ ಮಾಡಿದ್ರು. ಅಲ್ಲದೆ ಭಾಷೆಗಳ ಮೇಲೆ ಅಷ್ಟೊಂದು ಕಾಳಜಿ ಇದ್ರೆ ಉತ್ತರ ಪ್ರದೇಶದ ಮೂಲ ಭಾಷೆಗಳಾದ ಭೋಜ್ಪುರಿ, ಅವಾದಿ ಹಾಗೂ ಬುಂಡೇಲ್ಖಂಡಿ ಭಾಷೆಗಳಿಗೆ ಒತ್ತು ಕೊಡಬೇಕು. ಆದ್ರೆ ಉರ್ದುಗೆ ಯಾಕೆ ಇಷ್ಟು ಬೇಡಿಕೆ ಇಡ್ತಾ ಇದ್ದೀರಾ? ಮಕ್ಕಳನ್ನ ಮುಂದೆ ಮೌಲ್ವಿಗಳನ್ನಾಗಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇತ್ತೀಚೆಗೆ ಸಮಾಜವಾದಿ ಪಕ್ಷದ ಓಲೈಕೆ ಮಿತಿ ಮೀರಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಜನರು ನಮಾಜ್ವಾದಿ ಪಕ್ಷ ಅಂತ ಕರೀತಾ ಇದ್ದಾರೆ. ಕುಂಭ ಮೇಳದ ಯಶಸ್ಸಿನ ಬಳಿಕ ಬೌದ್ಧಿಕ ಹಾಗೂ ಮಾನಸಿಕ ಸ್ಥಿಮಿತ ಕಳೆದುಕೊಂಡಂತೆ ವರ್ತಿಸ್ತಾ ಇರೋ ಅಖಿಲೇಶ್ ಬಾಯಿ ಬಿಟ್ರೆ ಹಿಂದೂಗಳು ಹಾಗೂ ಹಿಂದೂ ಸಂಪ್ರದಾಯವನ್ನ ಅವಹೇಳನ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಓಟ್ಗೋಸ್ಕರ ಈ ಹಂತಕ್ಕೂ ತಲುಪಬಹುದು ಅಂತ ತೋರಿಸ್ಕೊಟ್ಟಿದ್ದಾರೆ. ಈಗ ಇನ್ನೂ ಒಂದು ಹಂತ ಮೀರಿ ಉರ್ದು ಭಾಷೆಯನ್ನ ಮಕ್ಕಳಿಗೆ ಹೇಳ್ಕೊಡೋ ಲೆವೆಲ್ಗೆ ಬಂದಿದ್ದಾರೆ. ಉತ್ತರ ಪ್ರದೇಶ ಎಲೆಕ್ಷನ್ಗೆ ಇನ್ನೊಂದು ವರ್ಷ ಮಾತ್ರ ಬಾಕಿ ಇದ್ದು ಈ ಓಲೈಕೆ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗೋದು ಗ್ಯಾರಂಟಿ. ಆದ್ರೆ ಹಿಂದೂಗಳು ಏನ್ ಮಾಡ್ತಾರೆ ಅನ್ನೋದು ಈ ಯಕ್ಷ ಪ್ರಶ್ನೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇತ್ತ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಇನ್ನೊಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳುವ ಮೂಲಕ ಎಡಚರರಿಗೆ, ಭಾರತ ವಿರೋಧಿ ಭಾರತೀಯರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಭಾರತದ ಇತಿಹಾಸದಲ್ಲಿ ಧರ್ಮವೀರ ಅಂತ ಹೆಸರು ಮಾಡಿರೋ ಸಂಭಾಜಿ ಮಹಾರಾಜರ ಬಗ್ಗೆ ಇರೋ ಎಲ್ಲಾ ಸುಳ್ಳು ಮಾಹಿತಿಗಳನ್ನ ಸೋಷಿಯಲ್ ಮೀಡಿಯಾದಿಂದ ತೆಗೆದು ಹಾಕಬೇಕು ಅಂತ ಸೈಬರ್ ಸೆಲ್ಗೆ ಖಡಕ್ ಆದೇಶವನ್ನ ನೀಡಿದ್ದಾರೆ. ಇತ್ತೀಚೆಗೆ ರಿಲೀಸ್ ಆಗಿರೋ ಛಾವಾ ಅನ್ನೋ ಹಿಂದಿ ಸಿನಿಮಾದಲ್ಲಿ ಸಂಭಾಜಿ ಮಹಾರಾಜರ ಸಂಪೂರ್ಣ ಕಥೆ ಇದ್ದು ಸಿನಿಮಾ ದೊಡ್ಡ ಯಶಸ್ಸು ಕಾಣ್ತಾ ಇದೆ. ಬಹುತೇಕರಿಗೆ ಸಂಭಾಜಿ ಮಹಾರಾಜರು ಸನಾತನ ಧರ್ಮಕ್ಕಾಗಿ ಮಾಡಿದ್ದ ತ್ಯಾಗ ಗೊತ್ತಾಗ್ತಾ ಇರೋದೇ ಈಗ. ಇಷ್ಟು ವರ್ಷ ಇದನ್ನೆಲ್ಲ ಮರೆಮಾಚೋ ಕೆಲಸ ಆಗಿತ್ತು. ಇನ್ಮುಂದೆ ಈ ರೀತಿ ಆಗಬಾರದು ಅಂತ ಈ ಮಹತ್ವದ ನಿಲುವನ್ನ ತೆಗೆದುಕೊಂಡಿದ್ದಾರೆ. ಅಂದಹಾಗೆ ಇಲ್ಲಿರೋ ದೇಶದ್ರೋಹಿ ಅಸಹ್ಯಗಳು ಯಾವ ಲೆವೆಲ್ಗೆ ಅಲರ್ಟ್ ಆಗಿವೆ ಅಂದ್ರೆ, ಸಿನಿಮಾ ರಿಲೀಸ್ ಆಗ್ತಾ ಇದ್ದ ಹಾಗೆ ವಿಕಿಪೀಡಿಯಾದಲ್ಲಿ ಸಂಭಾಜಿ ಮಹಾರಾಜರ ಬಗ್ಗೆ ತಪ್ಪು ಮಾಹಿತಿಯನ್ನ ಸೇರಿಸೋ ಕೆಲಸವನ್ನ ಮಾಡಿದ್ರು. ಇದನ್ನ ಗಮನಿಸಿದ್ದ ಭಾರತೀಯರು ಈ ಬಗ್ಗೆ ಆಕ್ಷೇಪವನ್ನ ಎತ್ತಿದ್ರು. ಇದರ ಬೆನ್ನಲ್ಲೇ ಫಡ್ನವೀಸ್ ಮಹತ್ವದ ನಿಲುವನ್ನ ತೆಗೆದುಕೊಂಡಿದ್ದಾರೆ. ಒಟ್ನಲ್ಲಿ ಒಂದು ಕಡೆ ರಾಹುಲ್ ಸೋಲಿನ ಓಟ ಮುಂದುವರೆದಿದ್ರೆ ಓಲೈಕೆ ನಾಯಕರ ವೋಟ್ ದಾಹ ಮಿತಿ ಮೀರಿದೆ. ಈ ಮಧ್ಯೆ ನಮ್ಮ ಮಣ್ಣಿನ ಹೆಮ್ಮೆಯ ರಾಜರ ಬಗ್ಗೆ ಸುಳ್ಳು ಸುದ್ದಿಗಳಿಗೆ ಫಡ್ನವೀಸ್ ಬ್ರೇಕ್ ಹಾಕಿರೋದು ಸಮಾಧಾನಕರ ವಿಚಾರ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.